ಆರ್ಯ, ಯಾಕಿಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ನಿಂತ್ಕೋ ಆರ್ಯ. ಯಾಕೋ ಹೀಗಿದ್ಯಾ? ನಿನ್ನ ಸ್ಟಾರ್ಸ್ ಏನಾಯ್ತು? ರಂಜಿತ್, ಏನೋ ನಡೆದಿದೆ, ಏನದು ಅಂತ ಹೇಳಿ. ರಂಜಿತಣ್ಣ ಹೇಳಿ, ಆರ್ಯ ಯಾವತ್ತು ಡ್ಯೂಟಿಯಿಂದ ಹೀಗೆ ಬರಲ್ಲ, ಏನಾಗಿದೆ? ಆರ್ಯನ್ಗೆ ಸಸ್ಪೆಂಡ್ ಆಗಿದೆ. ಅರೇ, ಏನಾಯ್ತು? ಸಸ್ಪೆಂಡಾ? ಡ್ಯೂಟಿ ಅಂದರೆ ದೇವರು ಅಂತ ನಂಬಿರೋರು, ಅವ್ರನ್ನ ಸಸ್ಪೆಂಡಾ? ಲಂಚ ತಗೊಂಡಿರೋ ಆರೋಪದ ಮೇಲೆ. ಆರ್ಯ ಲಂಚನ? ಸಾಧ್ಯನೇ ಇಲ್ಲ. ಬೆಂಕಿ ಮತ್ತು ನೀರನ್ನು ಒಟ್ಟಿಗೆ ಇಟ್ಟು ಹಾಗೆ. ಮಾವ, ಅವರು ಇಲಾಖೆಯವರು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬರೀ ಆರೋಪ ಅಷ್ಟೇ ಇದು. ಹೇಗಾಯ್ತು ರಂಜಿತಣ್ಣ? ನನ್ನ ಗಂಡ ಲಂಚಕ್ಕೆ ಕೈ ಒಡ್ಡೋರೇ ಅಲ್ಲ, ಹೇಗಾಯ್ತಿದೆಲ್ಲ? ಯಾರೋ ಪಣ ತೊಟ್ಟಿದ್ರು, ನನ್ನ ಕೆಲಸದಿಂದ ತೆಗಿಸ್ತೀನಿ ಅಂತ. ಹಾಗೆ ಮಾಡಿಬಿಟ್ರು. ನಾನಲ್ಲ. ಕುಂಬಳಕಾಯಿ ಹೆಗಲು ಎರಡೂ ನೀನೇ ಹೇಳ್ತಿಯಲ್ಲೋ. ನನ್ನ ಮೇಲೆ ಹೇಳಿದ್ರೆ? ನಾನು ಹೇಳಿದ್ನಾ? ಮೊದಲೇ ನೀನೊಬ್ಬ ಕ್ರಿಮಿನಲ್. ಅದೇ ಆರ್ಯ ಹೇಳಿದಾಗೆ ನೀ ಹೀಗೆಲ್ಲ ಮಾಡಿದ್ಯಾ? ಇಲ್ಲ, ನಾನ್ ಮಾಡಿಲ್ಲ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ನೀವುಗಳೆಲ್ಲ ನನ್ನ ನಂಬ್ತಿಲ್ಲ? ಅದೇ ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನು ಈ ಕೆಲಸ ಮಾಡಿಲ್ಲ ಅಂತ. ಅಮ್ಮ, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಮ್ಮ? ಇದು ಎಲ್ಲರೂ ನಂಬಿಕೆ ಪ್ರಶ್ನೆ. ದಯವಿಟ್ಟು ಹೇಳು. ನನಗೂ ಆರ್ಯನ್ ನಡೆದಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಖಂಡಿತ ಇದನ್ನೆಲ್ಲ ನಾನು ಮಾಡಿಸಿಲ್ಲ. ಯಾರು ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು ಅಂತಲೂ ಗೊತ್ತಿಲ್ಲ. ನಿನ್ನ ಮೇಲೆ ಆಣೆ. ನಿರುಷಯನ್ನ ಕರ್ಕೊಂಡು ಹೋಗು.
ಆರ್ಯ, ನೀನು ನಾನು ಹೆತ್ತ ಮಗನೇ, ಅವನು ನಾನು ಹೆತ್ತ ಮಗನೇ. ಯಾವ ತಾಯಿಗೂ ಒಬ್ಬ ಮಗ ಹೆಚ್ಚು ಒಬ್ಬ ಮಗ ಕಡಿಮೆ ಅಂತ ಇರಲ್ಲ. ತಾಯಿಗೆಲ್ಲ ಮಕ್ಕಳು ಒಂದೇ ಕಣೋ. ಒಬ್ರ ಮೇಲೆ ಸುಮ್ಮನೆ ಅನುಮಾನ ಪಡಬಾರ್ದು, ಸಾಕ್ಷಿ ಆಧಾರಗಳಿಲ್ಲದೆ. ನಿನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದವರು, ನಿನಗೆ ಅನ್ಯಾಯ ಮಾಡಿದವ್ರನ್ನ ಪತ್ತೆ ಹಚ್ಚು, ಯಾರು ಅಂತ ಕಂಡುಹಿಡಿ. ದಯವಿಟ್ಟು ಇಂಥ ಸಮಯದಲ್ಲಿ ತಾಳ್ಮೆ ಕೆಡಬೇಡ ಕಣೋ. ಸಮಾಧಾನವಾಗಿ ಯೋಚನೆ ಮಾಡು. ನನಗೆ ಕೆಲಸ ಹೋಯ್ತಲ್ಲ ಅಂತ ಬೇಜಾರಿಲ್ಲ ಅಮ್ಮ. ಲಂಚಕೋರ ಅಂತ ಅನ್ಸ್ಕೊಂಡ್ಬಿಟ್ನಲ್ಲ, ಹಿಂಸೆ ಆಗುತ್ತೆ. ಡ್ಯಾಡಿ ಮರ್ಯಾದೆನ ಮಣ್ಪಾಲ್ ಮಾಡಿಬಿಟ್ಟೆ. ನಾ ಹೇಗೆ ಫೇಸ್ ಮಾಡಲಿ? ಆರ್ಯ, ನಾನು ನಿನ್ನ ತಾಯಿಯಾಗಿ ನೀನು ಒತ್ತಾಸೆಯಾಗಿ ಇರಬೇಕು. ಇರ್ತೀನಿ ಕಣೋ, ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ. ನಮ್ಗಳಿಗೆ ನೋವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನಗೆ ಅವಮಾನ ಆಗಿದೆ, ನಿನ್ನ ಮೇಲೆ ಸುಳ್ಳು ಆಪಾದನೆ ಬಂದಿದೆ ಅಂತ ತುಂಬ ಸಂಕಟ ಆಗ್ತಿದೆ. ಸೂರ್ಯ ಅವರನ್ನ ಹೇಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆಯಾ? ನೋಡೋ, ಮೊದಲು ನಿನ್ನಲ್ಲಿ ಆತ್ಮವಿಶ್ವಾಸ ಇರಬೇಕು. ನೀನು ಗೆಲ್ತೀಯಾ ಅಂತ. ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ ಕಣೋ. ಆ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ನೋಡು ಆರ್ಯ, ನಾನು ನಿನ್ನ ತಾಯಿಯನ್ನು ಅಭಿಮಾನ ಇರಲಿ ಬಿಡಲಿ, ಆದರೆ ತಾಯಿಯಾದವಳಿಗೆ ಎಲ್ಲ ಮಕ್ಕಳು ಒಂದೇ ಕಣು. ಈ ಪ್ರೀತಿ ಅಭಿಮಾನ ಹಾಕ್ರೆ ಇದ್ಯಾವ್ದ್ರಿಂದನೂ ವ್ಯತ್ಯಾಸ ಆಗಲ್ಲ. ಅಂಥವ್ರು ಈಗ ಮಿನಿಸ್ಟ್ರು ಆಗ್ತಾ ಇದ್ದಾರೆ ಅಂತಂದರೆ ಈ ರಾಜ್ಯಕ್ಕೆ, ಜನಕ್ಕೆ ದೊಡ್ಡ ಆಸ್ತಿ. ನನ್ನ ವೈಯಕ್ತಿಕ ಕಾರಣಗಳಿಂದ ಇದೆಲ್ಲ ಹಾಳಾಗಬಾರ್ದು. ನಾನು ಈ ಕೇಸನ್ನು ವಾಪಸ್ ತಗೋತೀನಿ ರಂಜಿತ್.